ಮಠದ ಟ್ರಸ್ಟಿ ಚಂದ್ರಶೇಖರ್ ಪೂಜಾರಿ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಚಂದ್ರಶೇಖರ್ ಅವರೇ. ನಮಸ್ಕಾರ. ಈಗ ತಾವು ಏಕಾಏಕಿ ನಿರ್ಧಾರ ತಗೊಂಡಿರೋದಾ ಅಥವಾ ಎಲ್ಲರ ಒಪ್ಪಿಗೆನ ಪಡೆದೇ ಈ ನಿರ್ಧಾರ ತೆಗೆದುಕೊಂಡಿರೋದಾ? ಎಲ್ಲರ ಒಪ್ಪಿಗೆನ ಪಡೆದೇನೆ ಈ ನಿರ್ಧಾರ ತಗೊಂಡಿರೋದು ಮೇಡಮ್ ನಾವು. ಬಟ್ ಕೆಲವರು ಟ್ರಸ್ಟಿಯಲ್ಲಿ ಸ್ಪೆಷಲ್ ಮೆಂಬರ್ಸ್ ಏನಿರ್ತಾರೆ ಅವರ ವಿರೋಧ ಇದೆ ಅಂತ ಕೇಳ್ಪಡ್ತಾ ಇದೀವಿ. ಖಂಡಿತ ಯಾವ ಸ್ಪೆಷಲ್ ಮೆಂಬರ್ಗಳ ವಿರೋಧ ಇರಲಿಲ್ಲ. ನಾವು 15 ಜನ ಟ್ರಸ್ಟಿಗಳಿದ್ದೀವಿ. ಅದರಲ್ಲಿ ಸ್ವಾಮೀಜಿ ಮತ್ತೆ ಬಾಬಣ್ಣ ಅಂತಕ್ಕಂಥವ್ರು ಇಬ್ರು ಒಂದ್ ಕಡೆ ಇದಾರಮ್ಮ. ನಾವು 13 ಜನ ಒಂದ್ ಸೈಡೆಡ್. ಇವತ್ತು ಅತ್ಯಂತ ಬಹುಮತದ ತೀರ್ಮಾನ ಇದು. ಯಾಕೆ ಹಿಂಗ್ ಡಿವೈಡ್ ಆಗಿದ್ದೀರಿ? ಡಿವೈಡ್ ಆಗಿಲ್ಲ. ಸ್ವಾಮೀಜಿ ಸಹಜವಾಗಿ ಸ್ವಾಮೀಜಿ ಒಬ್ರು ಮತ್ತೆ ಸ್ವಾಮೀಜಿ ಪರವಾಗಿರ್ತಕ್ಕಂಥವ್ರು ಇನ್ನೊಬ್ರು. ಅವರಿಬ್ರು ಒಂದ್ ಕಡೆ ಇದ್ರು, ನಾವು 13 ಜನ ಒಂದ್ ಕಡೆ ಇದೀವಿ. ಸ್ವಾಮೀಜಿಯವರ ಆಚಾರ ವಿಚಾರ ನಡೆ ನುಡಿ ಇವು ಯಾವ ಕೂಡ ಅನೇಕ ವರ್ಷಗಳ ಕಾಲ ಅವರಿಗೆ ತಿದ್ದಿಕೊಳ್ಬೇಕು ಅಂತ ಏನೇ ಹೇಳ್ದಾಗ್ಲೂ ಕೂಡ ಅವರು ತಿದ್ದಿಕೇಳದೆ ಇರುವಂತ ಕಾರಣಕ್ಕೆ ಸಾಕಷ್ಟು ಅಂತಿಮವಾಗಿರ್ತಕ್ಕಂಥ ಅನೇಕ ಗಡುವುಗಳನ್ನು ಕೊಟ್ವಿ. ಆ ಯಾವ ಗಡುವುಗಳಿಗೂ ಕೂಡ ಅವ್ರು ತಿದ್ದಿಕೇಳ್ತಕ್ಕಂಥ ಪ್ರಯತ್ನ ಮಾಡ್ಲಿಲ್ಲ. ಸಮಾಜ ಒಡಿತಕ್ಕಂಥ ಪ್ರಯತ್ನ ಮಾಡಿದ್ರು, ಒಬ್ಬರ ವಿರುದ್ಧ ಒಬ್ಬರನ್ನ ಎತ್ಕಟ್ಟತಕ್ಕಂಥ ಪ್ರಯತ್ನ ಮಾಡಿದ್ರು, ಸಮಾಜನ ಇಬ್ಬಾಗ ಮಾಡಂತ ಪ್ರಯತ್ನ ಮಾಡಿದ್ರು. ಹಾಗಾಗಿ ಮೇಡಮ್ ನಾವಿವತ್ತು ಅನಿವಾರ್ಯವಾಗಿ ಅವರನ್ನ ಪದಚ್ಯುತಿಗೊಳಿಸಂತ ನಿರ್ಧಾರಕ್ಕೆ ಬರ್ಬೇಕಾಗಿ. ನೀವು ಆಚಾರ ವಿಚಾರ ಸರಿಯಾಗಿಲ್ಲ ಅಂತ ಹೇಳ್ತಾ ಇದ್ರಿ, ಬಹಳ ಕಟು ಶಬ್ದಗಳದು. ಹೇಳೋ ಮುಂಚೆ ಅದನ್ನ ನೀವು ಯೋಚನೆ ಮಾಡಿ ಹೇಳ್ತಾ ಇದ್ದೀರಿ ಅಲ್ವಾ? ಹೌದು. ಯಾಕಂದ್ರೆ ಇದನ್ನೆಲ್ಲ ಗಮನಿಸಬೇಕಾಗಿರೋದು ಭಕ್ತರು. ಆದ್ರೆ ಭಕ್ತರೇ ಅವ್ರ ಪರ ನಿಂತಿದ್ದಾರೆ. ಭಕ್ತರು ಯಾರು ಅವ್ರ ಪರವಾಗಿ ನಿಂತಿಲ್ಲ. ಇವತ್ತು ರಾಜ್ಯ ಸಂಘ, ತಾಲೂಕು ಸಂಘಗಳು, ಜಿಲ್ಲಾ ಸಂಘಗಳು ಎಲ್ಲವೂ ಕೂಡ ನಮಗೆ ಸ್ವಾಮೀಜಿ ಅವರ ಮೇಲೆ ನೀವು ಯಾವ್ದಾದ್ರೂ ತೀರ್ಮಾನಗಳನ್ನ ತಗೊಂಡ್ರೆ ನಮ್ಮ ಸಂಪೂರ್ಣ ಒಪ್ಪಿಗೆ ಇದೆ ಅಂತ ಹೇಳಿ ನಮಗೆ ಅವ್ರ ಮೀಟಿಂಗ್ ಒಳಗೆ ರೆಸಲ್ಯೂಷನ್ ಮಾಡಿ ಕೊಟ್ಟ ನಂತರ ನಾವು ಟ್ರಸ್ಟ್ ಅಲ್ಲಿ ತೀರ್ಮಾನ ತಗೊಂಡಿದ್ವಿ. ಸಮುದಾಯವನ್ನ ಡಿವೈಡ್ ಮಾಡ್ತಾ ಇದ್ದಾರೆ ಅಂತಂದ್ರಿ. ಯಾವ ಸಮುದಾಯ ಡಿವೈಡ್ ಆಗ್ತಾ ಇದೆ ಅಂತ ನಿಮ್ ಪ್ರಕಾರ? ಪಂಚಮಸಾಲಿ ಸಮುದಾಯ. ಅವ್ರು ಪಂಚಮಸಾಲಿ ಪೀಠಕ್ಕೆ ನಾವು ಜಗದ್ಗುರು ಅಂತ ಮಾಡಿದ್ವಿ. ಈ ಪಂಚಮಸಾಲಿ ಸಮುದಾಯದ ಜನರನ್ನೇ ಒಬ್ಬರ ವಿರುದ್ಧ ಒಬ್ಬರನ್ನ ಎತ್ಕಟ್ಟತಕ್ಕಂತ ಪ್ರಯತ್ನವನ್ನ ಮಾಡಿದ್ರು. ಅವರು ನಮ್ಮಲ್ಲೇ ಗುಂಪುಗಾರಿಕೆಯನ್ನ ಮಾಡಿದ್ರು. ಆದ್ರೆ ಅವರು ಹೇಳ್ತಾರೆ ಪಂಚಮಸಾಲಿ ಸ್ವಾಮೀಜಿಗಳನ್ನ ಟಾರ್ಗೆಟ್ ಮಾಡ್ತಿದ್ದೀರಾ ನೀವು ಅಂತ. ಯಾವ ಕಾರಣಕ್ಕೂ ನಾವೇ ತಂದಿರ್ತಕ್ಕಂತ ಒಬ್ಬ ಸ್ವಾಮೀಜಿನ ನಾವು ಟಾರ್ಗೆಟ್ ಮಾಡೋ ಪ್ರಶ್ನೆ ಇಲ್ಲ. ಅವರು ಸಮಾಜದ ಸ್ವಾಮಿಗಳು, ಸಮಾಜದ ಭಕ್ತರ ಸ್ವಾಮಿಗಳಾಗಿರ್ಬೇಕು. ನೀವು ಸಮಾಜದ ಸ್ವಾಮಿ ಆಗ್ಬೇಕು, ಸಮಾಜದ ಸಂಘಟನೆ ಮಾಡ್ಬೇಕು. ಅದನ್ನ ಬಿಟ್ಕೊಂಡು ಉಳಿದಂತ ಬೇರೆ ಯಾವ ಕಾರ್ಯಕ್ರಮಗಳನ್ನು ತಾವು ಮಾಡಬಾರದು ಅಂತ ಹೇಳಿ ಅನೇಕ ಬಾರಿ ನಾವು ತಿಳುವಳಿಕೆ ಹೇಳಿದ್ವಿ. ಆದ್ರೆ ಇವತ್ತು ಪಂಚಮಸಾಲಿ ಸಮಾಜದ ಬಡವರ ಭಕ್ತರ ಸ್ವಾಮಿಯಾಗಿ ಉಳಿಲಿಲ್ಲ ಮೇಡಮ್. ಅವರು ಕೇವಲ ರಾಜಕಾರಣಿಗಳ ಸ್ವಾಮಿಗಳಾದ್ರು, ಕೇವಲ ಅಧಿಕಾರಿಗಳ ಸ್ವಾಮಿಗಳಾದ್ರು. ಈ ಪಂಚಮಸಾಲಿ ಪೀಠದ ಮೇಲೆ ಕೂತು ಇವತ್ತು ಎಲ್ಲೋ ಒಂದ್ ಕಡೆಗೆ ಅದನ್ನ ದುರುಪಯೋಗ ಪಡಿಸ್ಕೊಂತಕ್ಕಂಥ ರಾಜಕಾರಣಿಗಳನ್ನ ಬ್ಲಾಕ್ ಮೇಲ್ ಮಾಡುವಂಥದ್ದು, ಅಧಿಕಾರಿಗಳನ್ನ ಬ್ಲಾಕ್ ಮೇಲ್ ಮಾಡ್ತಕ್ಕಂಥದ್ದು, ಈ ರೀತಿ ಕೆಲವೊಂದು ವಿಚಾರದಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ರಿಂದ ಅನಿವಾರ್ಯವಾಗಿ ಸಮಾಜಕ್ಕೆ ಕೆಟ್ಟ ಹೆಸರು ಬರಬಾರದು ಅಂತ ಹೇಳಿ ನಾವು ಇವತ್ತು ಈ ತೀರ್ಮಾನಕ್ಕೆ ಬಂದಿದ್ದೀವಿ. ಈಗ ನನ್ನ ಕೈ ಬಾಯಿ ಶುದ್ಧವಾಗಿದೆ, ಅವ್ರ ಕೈ ಬಾಯಿ ಶುದ್ಧವಾಗಿದ್ರೆ ಲೆಕ್ಕ ಕೇಳಿದಾಗ ಲೆಕ್ಕ ಕೊಡ್ಬೇಕಲ್ವಾ? ಲೆಕ್ಕ ಕೇಳಿದ ತಕ್ಷಣ ಆತ್ರಾತ್ರವಾಗಿ ಉಚ್ಚಾಟನೆ ಯಾಕೆ ಮಾಡ್ಬೇಕು ಅನ್ನೋ ಪ್ರಶ್ನೆ. ಯಾಕೆ ಲೆಕ್ಕ ಕೊಡ್ತಾ ಇಲ್ಲ? ಇವತ್ತು ನಾವು ಟ್ರಸ್ಟ್ನ ಲೆಕ್ಕನ ಟ್ರಸ್ಟಿಗಳ ಸಭೆಯೊಳಗೆ ಒಂದು ಬಾರಿ ಅಲ್ಲ ಮೇಡಮ್, 22 ಬಾರಿ ಈ ಪ್ರಧಾನ ಧರ್ಮದರ್ಶಿಯಾಗಿರ್ತಕ್ಕಂಥ BC ಉಮಾಪತಿ ಅವರು ಲೆಕ್ಕ ಕೊಟ್ಟಿದ್ದಾರೆ. ಈ ಲೆಕ್ಕನ ಕೊಡೋದಕ್ಕೆ ಯಾವುದೇ ಸಂಘ ಸಂಸ್ಥೆಗಳಾಗ್ಲಿ ಒಂದು ಮಾನದಂಡ ಇರ್ತದೆ. ಅದು ಎಲ್ಲಿ ಕೊಡ್ಬೇಕು, ಯಾವ ವೇದಿಕೆಯಲ್ಲಿ ಕೊಡ್ಬೇಕು, ಯಾರು ಎದುರಿಗೆ ಕೊಡ್ಬೇಕು, ಅದನ್ನ ಎಲ್ಲಿ ಬೇಕಲ್ಲಿ ಸಾವಿರಾರು ಜನಗಳ ಎದುರಿಗೆ ಕುಂದಿರಿಸಿಕೊಂಡು ಮಠಗಳ ಲೆಕ್ಕ ಕೊಟ್ಟಿರ್ತಕ್ಕಂಥ ಉದಾಹರಣೆಗಳು ಯಾವ್ದು ಇಲ್ಲ. ಅಲ್ಲ, ಟ್ರಾನ್ಸ್ಪರೆಂಟ್ ಆಗಿದ್ ಬಿಟ್ರೆ ಎಲ್ಲನೂ ಶಿಸ್ತುಬದ್ಧಾಗಿದ್ದಾಗ ಟ್ರಾನ್ಸ್ಪರೆಂಟ್ ಆಗಿರೋದ್ರಲ್ಲಿ ತಪ್ಪೇನು ಮೇಡಮ್? ನಮ್ದು ವೆಬ್ಸೈಟ್ಗೆ ಯಾರು ಬೇಕಾದ್ರೂ ಕೂಡ 2008ರಿಂದ 2026ವರೆಗೂ ನಮ್ಮ ಮಠ ನಡ್ಕೊಂಡ್ ಬಂದಿರತಕ್ಕಂತ ವಿಚಾರದಾಗೆ ಇವತ್ತು ಕೂಡ ಆಡಿಟೆಡ್ ಬ್ಯಾಲೆನ್ಸ್ ಶೀಟ್ ಅದು ಪಬ್ಲಿಕ್ ಪ್ರಾಪರ್ಟಿ ಮೇಡಮ್. ಯಾರು ಬೇಕಾದ್ರೂ ಕೂಡ ಒಂದು ಪತ್ರ ಬರೆದ್ರು ಅನ್ನೋದಾದ್ರೆ ಇಲಾಖೆನ ಅವರಿಗೆ ನಮ್ಮ ಲೆಕ್ಕ ಪತ್ರವನ್ನು ಕೊಡ್ತದೆ. ಅವತ್ತಿಂದ ಇವತ್ತಿನವರೆಗೂ ಆಡಿಟೆಡ್ ಬ್ಯಾಲೆನ್ಸ್ ಶೀಟ್ ಎಲ್ಲ ಮಾಡ್ತಿದ್ವಿ ನಾವು. ಇವತ್ತು ಇವ್ರು ಏನು ಲೆಕ್ಕ ಕೇಳ್ಬೇಕು ಅಂತ ಏನು ಹೋರಾಟ ಮಾಡ್ತಾರಲ್ಲ, ಪ್ಯೂರ್ಲಿ ಇದ್ರಲ್ಲ ರಾಜಕಾರಣ ಮಾಡ್ತಾ ಇದಾರೆ ಅಷ್ಟೇ. ಈಗ ಸ್ವಾಮೀಜಿಗೆ ನಾವೆಲ್ಲ ಕೆಲವು ಏನ್ ಧರ್ಮದರ್ಶಿಗಳು, ರಾಜಕೀಯ ವ್ಯಕ್ತಿಗಳು ಇದಾವೆ ಇದರಲ್ಲಿ. ನಾವು ನಿಮ್ಮ ಆಚಾರ ವಿಚಾರನ ಸರಿಯಾಗಿ ತಿದ್ದುಕೇಳ್ರಿ ಅಂತ ಹೇಳಿದಕ್ಕೆ ನಮ್ಮ ವಿರುದ್ಧ ಇರೋದ್ ರಾಜಕಾರಣಿಗಳನ್ನ ಎತ್ಕಟ್ಟತಕ್ಕಂತ ಪ್ರಯತ್ನವನ್ನ ವಚನಾನಂದ ಸ್ವಾಮಿಗಳು ಮಾಡಿದ್ರು. ಓಕೆ, ನೋಡೋಣ ಯಾವ ಹಂತಕ್ಕೆ ಹೋಗುತ್ತೆ ಅಂತ. ಥ್ಯಾಂಕ್ ಯು ಚಂದ್ರಶೇಖರ್ ಪೂಜಾರಿ ಅವರೇ, ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡೋದಕ್ಕೆ.